ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸ್ತೋತ್ರಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿ ಲಕ್ಷ್ಮಿಯು ಸಮುದ್ರದಿಂದ ಪ್ರಕಟಳಾದುದು, ಇಂದ್ರನು ಮಾಡಿದ ಮಹಾಲಕ್ಷ್ಮಿಯ ಧ್ಯಾನ ಹಾಗೂ ಸ್ತೋತ್ರ, ಪುನಃ ಅಧಿಕಾರ ಪ್ರಾಪ್ತಿಯಾದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದನೆ, ಭಗವಾನ್ ಶ್ರೀಹರಿಯನ್ನು ಧ್ಯಾನಿಸಿ ದೇವೇಂದ್ರನು ಬೃಹಸ್ಪತ್ಯಾಚಾರ್ಯರನ್ನು ಮುಂದಿರಿಸಿಕೊಂಡು ದೇವತೆಗಳೊಂದಿಗೆ ಬ್ರಹ್ಮದೇವರ ಸಭೆಗಾಗಿ ಪ್ರಯಾಣ ಮಾಡಿದನು. ಅವರು ಶೀಘ್ರವಾಗಿ ಅಲ್ಲಿಗೆ ತಲುಪಿ ಬ್ರಹ್ಮದೇವರ ದರ್ಶನ ಪಡೆದರು. ಇಂದ್ರ ಮತ್ತು ಬೃಹಸ್ಪತಿಗಳ ಸಹಿತ ಸಮಸ್ತ ದೇವತೆಗಳು ಅವರ ಚರಣಗಳಲ್ಲಿ ಶಿರಬಾಗಿದರು. ಅನಂತರ ದೇವಗುರು ಬೃಹಸ್ಪತ್ಯಾಚಾರ್ಯರು ಬ್ರಹ್ಮದೇವರಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದರು. ಅವರ ಮಾತನ್ನು ಕೇಳಿ ಬ್ರಹ್ಮದೇವರು ನಕ್ಕು ದೇವೇಂದ್ರನಲ್ಲಿ ಇಂತೆಂದರು. ಬ್ರಹ್ಮದೇವರು ಹೇಳಿದರು, ವತ್ಸ, ನೀನು ನನ್ನ ವಂಶಜನಾಗಿರುವೆ, ನಿನಗೆ ಉತ್ತಮ ಬುದ್ಧಿ ಇದೆ, ನನ್ನ ಮೊಮ್ಮಗನಾಗಿದ್ದೀಯೆ. ಬೃಹಸ್ಪತಿ ನಿನಗೆ ಗುರುಗಳಾಗಿದ್ದಾರೆ. ಸ್ವತಃ ನೀನು ದೇವತೆಗಳ ಒಡೆಯನಿರುವೆ. ಪರಮ ಪ್ರತಾಪಿ ವಿಷ್ಣು ಭಕ್ತ ದಕ್ಷ ಪ್ರಜಾಪತಿಯು ನಿನಗೆ ಅಜ್ಜನಾಗಿದ್ದಾನೆ. ಹೀಗೆ 3 ಕುಲಗಳು ಪವಿತ್ರವುಳ್ಳ ಸುಯೋಗ್ಯ ಪುರುಷನು ಅಹಂಕಾರ ಹೇಗೆ ತಾನೇ ಪಡೆಯಬಲ್ಲನು? ತಾಯಿಯು ಪರಮ ಪತಿವ್ರತೆ, ತಂದೆ ಶುದ್ಧ ಸ್ವರೂಪ, ಅಜ್ಜ ಹಾಗೂ ಸೋದರ ಮಾವ ಜಿತೇಂದ್ರಿಯವುಳ್ಳ ವ್ಯಕ್ತಿಯು ಅಹಂಕಾರಿ ಹೇಗಾಗಬಲ್ಲನು? ಏಕೆಂದರೆ ತಂದೆ, ಅಜ್ಜ, ಗುರು ಇವರು 3 ದೋಷಿಗಳಾಗಿದ್ದರೆ ಇವರ ದೋಷದಿಂದ ಕೂಡಿದ ಪುರುಷನು ನಿಶ್ಚಯವಾಗಿ ಭಗವಾನ್ ಶ್ರೀಹರಿಯ ದ್ರೋಹಿಯಾಗಬಲ್ಲನು. ಸರ್ವಾಂತರಾತ್ಮ ಭಗವಾನ್ ಶ್ರೀಹರಿಯು ಸಮಸ್ತ ಪ್ರಾಣಿಗಳ ಶರೀರದಲ್ಲಿ ವಿರಾಜಿಸುತ್ತಿರುವನು. ಅವನು ದೇಹದಿಂದ ಹೊರಟು ಹೋದಾಕ್ಷಣ ಪ್ರಾಣಿ ಶವನಾಗುತ್ತಾನೆ. ಅವನು ಈಶನಾಗಿದ್ದು ನಾವೆಲ್ಲರೂ ಅವನ ದಾಸರಾಗಿದ್ದೇವೆ. ನಾನು ಪ್ರಾಣಿಗಳ ಶರೀರದಲ್ಲಿ ಇಂದ್ರಿಯಗಳ ಸ್ವಾಮಿ ಮನಸ್ಸಾಗಿ ಇರುತ್ತೇನೆ. ಶಂಕರನು ಜ್ಞಾನದ ರೂಪವನ್ನು ಧರಿಸಿ ಇರುವನು. ವಿಷ್ಣುವಿನ ಪ್ರಾಣಗಳ ಅಧಿಷ್ಠಾತ್ರಿ ದೇವಿ ಭಗವತಿ ರಾಧೆಯು ಪ್ರಕೃತಿಯ ರೂಪದಿಂದ ವಿರಾಜಿಸುತ್ತಿರುವಳು. ಬುದ್ಧಿಯನ್ನು ಸಾಧ್ವಿ ದುರ್ಗೆಯ ರೂಪವೆಂದು ತಿಳಿಯಲಾಗಿದೆ. ನಿದ್ದೆ ಮತ್ತು ಹಸಿವು ಮುಂತಾದ ಎಲ್ಲವೂ ಪ್ರಕೃತಿಯ ಕಲೆಗಳಾಗಿವೆ. ಬುದ್ಧಿಯಲ್ಲಿ ಪ್ರತಿಬಿಂಬಿತನಾದ ಆತ್ಮನೇ ದೇಹದಿಂದ ಹೊರಟು ಹೋಗಲು ತೊಡಗಿದಾಗ ಇವೆಲ್ಲವೂ ಅವನೊಂದಿಗೆ ದಿಬ್ಬಣದಲ್ಲಿ ವರನನ್ನು ಅನುಸರಿಸುವ ಇತರರಂತೆ ಹೊರಟು ಹೋಗುತ್ತವೆ. ನಾನು ಶಿವ, ಶೇಷ, ವಿಷ್ಣು, ಧರ್ಮ, ಮಹಾವಿರಾಟ್ ಮತ್ತು ನೀವೆಲ್ಲರೂ ಯಾರ ಅಂಶ ಮತ್ತು ಭಕ್ತರಾಗಿರುವಿರೋ ಆ ಭಗವಾನ್ ಶ್ರೀಕೃಷ್ಣನ ನಿರ್ಮಾಲ್ಯ ರೂಪಿ ಪುಷ್ಪದ ಅಪಮಾನವನ್ನು ನೀನು ಮಾಡಿರುವೆ. ಭಗವಾನ್ ಶಿವನು ಯಾವ ಪುಷ್ಪದಿಂದ ಶ್ರೀಹರಿಯ ಚರಣ ಕಮಲಗಳನ್ನು ಪೂಜಿಸಿದ್ದನೋ ಅದೇ ಪುಷ್ಪವು ಭಾಗ್ಯವಶದಿಂದ ಮುನಿವರಿಯ ದೂರ್ವಾಸರ ಕೃಪೆಯಿಂದ ನಿನಗೆ ಪ್ರಾಪ್ತವಾಗಿತ್ತು. ಆದರೆ ನೀನು ಅದನ್ನು ಸಮ್ಮಾನಿಸಲಿಲ್ಲ. ಭಗವಾನ್ ಶ್ರೀಕೃಷ್ಣನ ಚರಣ ಕಮಲಗಳಿಗೆ ಅರ್ಪಿಸಿದ ಪುಷ್ಪವು ಯಾರ ಮಸ್ತಕದಲ್ಲಿ ಸ್ಥಾನ ಪಡೆಯುತ್ತದೋ ಆ ಸೌಭಾಗ್ಯಶಾಲಿ ವ್ಯಕ್ತಿಯು ಸಮಸ್ತ ದೇವತೆಗಳಲ್ಲಿ ಪ್ರಧಾನನೆಂದು ತಿಳಿಯಲಾಗುತ್ತದೆ. ಮೊದಲಿಗೆ ಅವನ ಪೂಜೆ ನಡೆಯುತ್ತದೆ. ಹೌದು, ಬಲಿಷ್ಠವಾದ ದುರ್ದೈವವು ನಿನಗೆ ಮೋಸ ಮಾಡಿತು. ಈಗ ಭಗವಾನ್ ಶ್ರೀಕೃಷ್ಣನ ನಿರ್ಮಾಲ್ಯವನ್ನು ಪರಿತ್ಯಾಗ ಮಾಡಿದ ರೋಷದಿಂದ ಭಗವತಿ ಶ್ರೀದೇವಿಯು ನಿನ್ನ ಬಳಿಯಿಂದ ಹೊರಟು ಹೋಗಿರುವಳು. ಈಗ ನೀನು ನನ್ನ ಮತ್ತು ಬೃಹಸ್ಪತಿಯವರೊಂದಿಗೆ ವೈಕುಂಠಕ್ಕೆ ನಡೆ. ನಾನು ವರ ಕೊಡುವೆನು. ಅದರಿಂದ ನೀನು ಅಲ್ಲಿ ಲಕ್ಷ್ಮೀಕಾಂತ ಭಗವಾನ್ ಶ್ರೀಹರಿಯ ಸೇವೆ ಮಾಡಿ ಲಕ್ಷ್ಮಿಯನ್ನು ಅವಶ್ಯವಾಗಿ ಪಡೆದುಕೊಳ್ಳುವೆ. ನಾರದ ಹೀಗೆ ಹೇಳಿ ಬ್ರಹ್ಮದೇವರು ಸಮಸ್ತ ದೇವತೆಗಳನ್ನು ಕರೆದುಕೊಂಡು ವೈಕುಂಠಕ್ಕೆ ದಯಮಾಡಿಸಿದರು. ಅಲ್ಲಿ ಹೋಗಿ ಅವರಿಗೆ ಪರಬ್ರಹ್ಮ ಸನಾತನ ಭಗವಾನ್ ಶ್ರೀಹರಿಯ ದರ್ಶನವಾಯಿತು. ಆಗ ಆ ತೇಜಪುಂಜ ಪ್ರಭುವು ತನ್ನ ತೇಜದಿಂದಲೇ ಪ್ರಕಾಶಿತನಾಗಿದ್ದನು. ಅವನ ಶ್ರೀ ವಿಗ್ರಹವು ಗ್ರೀಷ್ಮ ಋತುವಿನ ಮಧ್ಯಾಹ್ನದ ಅಸಂಖ್ಯ ಸೂರ್ಯರು ಒಟ್ಟಿಗೆ ಬೆಳಗುತ್ತಿರುವಂತೆ ಅನಿಸುತ್ತಿತ್ತು. ಅಲ್ಲಿ ಆದಿ ಮಧ್ಯಾಂತರಹಿತನಾದ ಲಕ್ಷ್ಮೀಕಾಂತ ಭಗವಾನ್ ಶ್ರೀಹರಿಯು ಶಾಂತ ರೂಪದಿಂದ ವಿರಾಜಿಸುತ್ತಿದ್ದನು. ಅವನು ಚತುರ್ಭುಜರಾದ ಪಾರ್ಶ್ವದರಿಂದ ಮತ್ತು ಭಗವತಿ ಸರಸ್ವತಿಯಿಂದ ಕೂಡಿದ್ದನು. 4 ವೇದಗಳ ಸಹಿತ ಭಗವತಿ ಗಂಗೆಯು ಭಕ್ತಿಯನ್ನು ತೋರುತ್ತಾ ಅವನ ಬಳಿಯಲ್ಲಿ ವಿರಾಜಿಸುತ್ತಿದ್ದಳು. ಅವನನ್ನು ನೋಡಿ ಬ್ರಹ್ಮನ ಅನುಯಾಯಿಗಳಾದ ದೇವತೆಗಳೆಲ್ಲರೂ ತಲೆಬಾಗಿ ನಮಸ್ಕರಿಸಿದರು. ಅವರ ಪ್ರತಿಯೊಂದು ಅಂಗದಿಂದ ಭಕ್ತಿ ಮತ್ತು ವಿನಯದ ವಿಕಾಸವಾಗಿತ್ತು. ಕಂಗಳಲ್ಲಿ ನೀರನ್ನು ತುಂಬಿಕೊಂಡು
ಅವರು ಪರಮ ಪ್ರಭು ಭಗವಾನ್ ಶ್ರೀಹರಿಯನ್ನು ಸ್ತುತಿಸತೊಡಗಿದರು. ಸ್ವತಃ ಬ್ರಹ್ಮದೇವರು ಕೈಮುಗಿದುಕೊಂಡು ಭಗವಂತನಲ್ಲಿ ಸಮಸ್ತ ವೃತ್ತಾಂತವನ್ನು ಇದ್ದ ಹಾಗೆ ನಿವೇದಿಸಿಕೊಂಡರು. ಆಗ ಸಮಸ್ತ ದೇವತೆಗಳು ತಮ್ಮ ಅಧಿಕಾರದಿಂದ ಚ್ಯುತರಾದ್ದರಿಂದ ಅಳುತ್ತಿದ್ದರು. ವಿಪತ್ತು ಅವರ ಹೃದಯದಲ್ಲಿ ಚೆನ್ನಾಗಿ ಸ್ಥಾನ ಪಡೆದಿತ್ತು. ಭಯದಿಂದಾಗಿ ಅವರಲ್ಲಿ ಅಸೀಮವಾದ ಗಾಬರಿ ಉಂಟಾಗಿತ್ತು. ಅವರ ಶರೀರಗಳಲ್ಲಿ ಒಂದೇ ಆಭರಣವಾಗಲಿ ರತ್ನಗಳಾಗಲಿ ಇರಲಿಲ್ಲ. ಅವರು ವಾಹನ ರಹಿತರು ಆಗಿದ್ದರು. ಅವರೆಲ್ಲರ ಮುಖ ಮ್ಲಾನವಾಗಿತ್ತು. ಶ್ರೀಯಾದರೂ ಮೊದಲೇ ಅವರನ್ನು ಬಿಟ್ಟು ಹೋಗಿದ್ದಳು. ಅವರು ನಿಸ್ತೇಜ ಹಾಗೂ ಭಯಗ್ರಸ್ತರಾಗಿದ್ದರು. ಏನನ್ನು ಮಾಡುವ ಶಕ್ತಿಯು ಅವರಲ್ಲಿ ಉಳಿದಿರಲಿಲ್ಲ. ಇಂತಹ ದೀನ ದೆಸೆಯಲ್ಲಿದ್ದ ದೇವತೆಗಳನ್ನು ನೋಡಿ ಭಯವನ್ನು ದೂರಗೊಳಿಸುವ ಭಗವಾನ್ ಶ್ರೀಹರಿಯು ಅವರಲ್ಲಿ ಇಂತೆಂದನು. ಭಗವಾನ್ ಶ್ರೀಹರಿಯು ಹೇಳಿದನು, ಬ್ರಹ್ಮನೇ ಹಾಗೂ ದೇವತೆಗಳಿರ, ಭಯಪಡಬೇಡಿರಿ. ನಾನಿರುವಾಗ ನಿಮಗೆ ಯಾವ ಮಾತಿನ ಭಯ? ನಾನು ನಿಮಗೆ ಪರಮೈಶ್ವರ್ಯವನ್ನು ಹೆಚ್ಚಿಸುವ ಅಚಲ ಲಕ್ಷ್ಮಿಯನ್ನು ಕರುಣಿಸುವೆನು. ಆದರೆ ನಾನು ಕೆಲವು ಸಮಯೋಚಿತ ಮಾತನ್ನು ಹೇಳುವೆನು. ನೀವು ಅದರ ಕಡೆಗೆ ಗಮನ ಕೊಡಿರಿ. ನನ್ನ ವಚನವು ಹಿತ್ಕರವೂ ಸತ್ಯವೂ ಸಾರಭೂತವೂ ಪರಿಣಾಮದಲ್ಲಿ ಸುಖಕರವೂ ಆಗಿದೆ. ಅಖಿಲ ವಿಶ್ವದ ಸಮಸ್ತ ಪ್ರಾಣಿಗಳು ನಿರಂತರವಾಗಿ ನನ್ನ ಅಧೀನವಿರುವಂತೆಯೇ ನಾನು ಕೂಡ ನನ್ನ ಭಕ್ತರ ಅಧೀನನಾಗಿದ್ದೇನೆ. ನಾನು ನನ್ನ ಇಚ್ಛೆಯಿಂದ ಎಂದು ಏನನ್ನೂ ಮಾಡಲಾರೆನು. ಸದಾ ನನ್ನ ಭಜನೆ ಚಿಂತನೆಯಲ್ಲೇ ತೊಡಗಿರುವ ನಿರಂಕುಶ ಭಕ್ತನು ಯಾರ ಮೇಲೆ ಸಿಟ್ಟಾಗುವನೋ ಅವನ ಮನೆಯಲ್ಲಿ ಲಕ್ಷ್ಮೀ ಸಹಿತ ನಾನು ನಿಲ್ಲುವುದಿಲ್ಲ. ಇದು ನಿಶ್ಚಿತವಾಗಿದೆ. ಮುನಿವರಿಯ ದೂರ್ವಾಸರು ಮಹಾನುಭಾವ ಶಂಕರನ ಅಂಶರು ವೈಷ್ಣವರು ಆಗಿದ್ದಾರೆ. ಅವರ ಹೃದಯದಲ್ಲಿ ನನ್ನ ಕುರಿತು ದೃಢವಾದ ಶ್ರದ್ಧೆಯೂ ಇದೆ. ಅವರು ನಿಮಗೆ ಶಾಪ ಕೊಟ್ಟಿರುವರು. ಆದ್ದರಿಂದ ನಿಮ್ಮ ಮನೆಯಿಂದ ಲಕ್ಷ್ಮೀ ಸಹಿತ ನಾನು ಹೊರಟು ಬಂದಿರುವೆನು. ಏಕೆಂದರೆ ಎಲ್ಲಿ ಶಂಖ ಧ್ವನಿ ಇಲ್ಲವೋ, ಎಲ್ಲಿ ತುಳಸಿಯು ಇರುವುದಿಲ್ಲವೋ, ಎಲ್ಲಿ ಶಂಕರನ ಪೂಜೆ ನಡೆಯುವುದಿಲ್ಲವೋ, ಬ್ರಾಹ್ಮಣರಿಗೆ ಭೋಜನ ಹಾಕುವುದಿಲ್ಲವೋ, ಅಲ್ಲಿ ಲಕ್ಷ್ಮಿಯು ನಿಲ್ಲುವುದಿಲ್ಲ. ಬ್ರಹ್ಮನೇ ಹಾಗೂ ದೇವತೆಗಳಿರ, ನನ್ನ ಭಕ್ತರ ನಿಂದೆಯಾಗುವ ಸ್ಥಳದಲ್ಲಿ ವಾಸಿಸುವ ಲಕ್ಷ್ಮಿಯ ಮನಸ್ಸಿನಲ್ಲಿ ಅಪಾರ ಕ್ರೋಧ ಉಂಟಾಗುತ್ತದೆ. ಆದ್ದರಿಂದ ಆಕೆಯು ಆ ಸ್ಥಳವನ್ನು ಬಿಟ್ಟು ಹೊರಟು ಹೋಗುವಳು. ನನ್ನ ಉಪಾಸನೆ ಮಾಡದವನ, ಏಕಾದಶಿ ಜನ್ಮಾಷ್ಟಮಿಗಳಲ್ಲಿ ಅನ್ನ ತಿನ್ನುವ ಮೂರ್ಖ ವ್ಯಕ್ತಿಯ ಮನೆಯಿಂದ ಲಕ್ಷ್ಮಿಯು ಹೊರಟು ಹೋಗುತ್ತಾಳೆ. ನನ್ನ ನಾಮವನ್ನು ಹಾಗೂ ಕನ್ಯೆಯನ್ನು ಮಾರುವವನ, ಅತಿಥಿಗಳಿಗೆ ಅನ್ನ ಕೊಡದೇ ಇರುವವನ ಮನೆಯನ್ನು ತ್ಯಜಿಸಿ ನನ್ನ ಪ್ರಿಯೆ ಲಕ್ಷ್ಮಿಯು ಬೇರೆಡೆಗೆ ಹೊರಟು ಹೋಗುವಳು. ಪುಂಶ್ಚಲಿಯ ಹೊಟ್ಟೆಯಲ್ಲಿ ಹುಟ್ಟಿದ ಹಾಗೂ ಅಥವಾ ಪುಂಶ್ಚಲಿ ಪತಿಯಾದ ಬ್ರಾಹ್ಮಣನು ಮಹಾಪಾಪಿ ಎಂದು ಹೇಳಲಾಗಿದೆ. ಅವನ ಮನೆಯಲ್ಲಿಯೂ ಲಕ್ಷ್ಮಿಯು ನೆಲೆಸುವುದಿಲ್ಲ. ಎತ್ತುಗಳಿಂದ ಊಳುವ ಬ್ರಾಹ್ಮಣನು ಕಮಲಾಲಯೇ ಭಗವತಿ ಲಕ್ಷ್ಮಿಗೆ ಪ್ರೇಮಪಾತ್ರನಾಗುವುದಿಲ್ಲ. ಆದ್ದರಿಂದ ಅವನಲ್ಲಿಂದಲೂ ಆಕೆಯು ಹೊರಟು ಹೋಗುವಳು. ಅಶುದ್ಧ ಹೃದಯಿ, ಕ್ರೂರಿ, ಹಿಂಸಕ, ನಿಂದಕ ಇಂತಹ ಬ್ರಾಹ್ಮಣರ ಕೈಯ ನೀರು ಕುಡಿಯಲು ಲಕ್ಷ್ಮಿಯು ಹೆದರುವಳು. ಆದ್ದರಿಂದ ಅವರ ಮನೆಯಲ್ಲಿ ಆಕೆಯು ನಿಲ್ಲುವುದಿಲ್ಲ. ಶೂದ್ರರ ಯಜ್ಞ ಮಾಡಿಸುವ, ಹೇಡಿಯ ಅನ್ನವನ್ನು ತಿನ್ನುವವ, ಸುಮ್ಮನೆ ಹುಲ್ಲನ್ನು ಕೀಳುವವ, ಉರುಗಳಿಂದ ಭೂಮಿಯನ್ನು ಅಗೆಯುವವ, ನಿರಾಶಾವಾದಿ, ಸೂರ್ಯೋದಯದಲ್ಲಿ ಭೋಜನ ಮಾಡುವವ, ಹಗಲು ಮಲಗುವವ ಮತ್ತು ಮೈಥುನ ಮಾಡುವವ, ಸದಾಚಾರಹೀನ ಇಂತಹ ಮೂರ್ಖರ ಮನೆಯಿಂದ ನನ್ನ ಪ್ರಿಯೆ ಲಕ್ಷ್ಮಿಯು ಹೊರಟು ಹೋಗುವಳು. ಅಲ್ಪಜ್ಞಾನಿ ವ್ಯಕ್ತಿಯು ಒದ್ದೆ ಕಾಲುಗಳಿಂದ ಅಥವಾ ನಗ್ನನಾಗಿ ಮಲಗುವವನ, ನಿರಂತರ ವ್ಯರ್ಥವಾಗಿ ಮಾತನಾಡುವವನ ಮನೆಯಿಂದಲೂ ಸಾಧ್ವಿ ಲಕ್ಷ್ಮಿಯು ಹೊರಟು ಹೋಗುತ್ತಾಳೆ. ತಲೆಗೆ ಎಣ್ಣೆ ಹಚ್ಚಿಕೊಂಡು ಅದರಿಂದ ಬೇರೆಯವರ ಮೈಯನ್ನು ಸ್ಪರ್ಶಿಸುವ, ಅರ್ಥಾತ್ ತನ್ನ ತಲೆಯ ಎಣ್ಣೆಯನ್ನು ಬೇರೆಯವರಿಗೆ ಹಚ್ಚುವವನ, ತೊಡೆಯಲ್ಲಿ ವಾದ್ಯವನ್ನಿಟ್ಟುಕೊಂಡು ನುಡಿಸುವವನ ಮನೆಯಿಂದಲೂ ಲಕ್ಷ್ಮಿಯು ಮುನಿದು ಹೊರಬೀಳುವಳು. ವ್ರತ, ಉಪವಾಸ, ಸಂಧ್ಯಾವಂದನೆ, ವಿಷ್ಣು ಭಕ್ತಿ ಮಾಡದ ಅಪವಿತ್ರ ಮನುಷ್ಯನ ಮನೆಯಲ್ಲಿಯೂ ಲಕ್ಷ್ಮಿಯು ನಿಲ್ಲಲಾರಳು. ಬ್ರಾಹ್ಮಣರನ್ನು ನಿಂದಿಸುವ, ಅವರಲ್ಲಿ ದ್ವೇಷ ಮಾಡುವ, ಜೀವಿಗಳನ್ನು ಸದಾ ಹಿಂಸಿಸುವ ದಯಾರಹಿತನಾದ ಮನುಷ್ಯನ ಮನೆಯಿಂದ ಜಗಜ್ಜನನಿ ಲಕ್ಷ್ಮಿಯು ಹೊರಟು ಹೋಗುವಳು. ಭಗವಾನ್ ಶ್ರೀಹರಿಯ ಕಥೆ ನಡೆಯುವಲ್ಲಿ, ಅವನ ಗುಣ ಕೀರ್ತನೆ ನಡೆಯುವಲ್ಲಿ ಸಮಸ್ತ ಮಂಗಳಗಳಿಗೂ ಮಂಗಳವನ್ನುಂಟು ಮಾಡುವ ಭಗವತಿ ಲಕ್ಷ್ಮಿಯು ವಾಸಿಸುತ್ತಾಳೆ. ಪಿತಾಮಹನೇ,
ಎಲ್ಲಿ ಭಗವಾನ್ ಶ್ರೀಕೃಷ್ಣನ ಹಾಗೂ ಅವನ ಭಕ್ತರ ಕೀರ್ತಿ ಹಾಡಲ್ಪಡುವುದು, ಅಲ್ಲಿ ಭಗವತಿ ಲಕ್ಷ್ಮಿಯು ಸದಾ ವಿರಾಜಿಸುವಳು. ಶಂಖ ಧ್ವನಿ ನಡೆಯುವಲ್ಲಿ, ಶಂಖ, ಶಾಲಗ್ರಾಮ, ತುಳಸಿ ಇವುಗಳು ಇರುವಲ್ಲಿ ಹಾಗೂ ಇವುಗಳ ಸೇವೆ, ವಂದನೆ, ಧ್ಯಾನ ಪಡೆಯುವಲ್ಲಿ ಲಕ್ಷ್ಮಿಯು ಸದಾ ಇರುವಳು. ಶಿವಲಿಂಗದ ಪೂಜೆ, ಆತನ ಪವಿತ್ರ ಕೀರ್ತನೆ, ದುರ್ಗಾ ಪೂಜೆ ಹಾಗೂ ಆಕೆಯ ಕೀರ್ತನೆ ನಡೆಯುವಲ್ಲಿ ಕಮಲಾಲಯೇ ಲಕ್ಷ್ಮಿಯು ನೆಲೆಸುವಳು. ಬ್ರಾಹ್ಮಣರ ಸೇವೆ ನಡೆವಲ್ಲಿ, ಅವರಿಗೆ ಉತ್ತಮ ಭೋಜನ ಮಾಡಿಸುವಲ್ಲಿ, ಸಮಸ್ತ ದೇವತೆಗಳ ಅರ್ಚನೆ ನಡೆವಲ್ಲಿ ಪದ್ಮಮುಖಿ ಲಕ್ಷ್ಮಿಯು ವಿರಾಜಿಸುವಳು. ನಾರದನೇ, ರಮಾಪತಿ ಭಗವಾನ್ ಶ್ರೀಹರಿಯು ಸಮಸ್ತ ದೇವತೆಗಳಲ್ಲಿ ಹೀಗೆ ಹೇಳಿ ಲಕ್ಷ್ಮಿಯ ಬಳಿ, ದೇವಿ, ನೀನು ನಿನ್ನ ಕಲೆಯಿಂದ ಸಮುದ್ರದಲ್ಲಿ ಅವತರಿಸಲು ಒಪ್ಪಿಕೋ ಎಂದು ಹೇಳಿದನು. ಹೀಗೆ ಲಕ್ಷ್ಮಿಯಲ್ಲಿ ಹೇಳಿ ಪುನಃ ಬ್ರಹ್ಮನಲ್ಲಿ, ಪದ್ಮಜನೆ, ನೀವು ಸಮುದ್ರ ಮಂಥನವನ್ನು ಮಾಡಿರಿ, ಅದರಿಂದ ಲಕ್ಷ್ಮಿಯು ಪ್ರಕಟಗೊಳ್ಳುವಳು. ಆಗ ಆಕೆಯನ್ನು ದೇವತೆಗಳಿಗೆ ಒಪ್ಪಿಸಿಬಿಡುವುದು. ಮುನಿಯೇ, ಹೀಗೆ ತನ್ನ ಮಾತನ್ನು ಮುಗಿಸಿ ಕಮಲಾಕಾಂತ ಭಗವಾನ್ ಶ್ರೀಹರಿಯು ಅಂತಃಪುರಕ್ಕೆ ತೆರಳಿದನು. ದೇವತೆಗಳು ತತ್ಕ್ಷಣ ಕ್ಷೀರಸಾಗರದ ಕಡೆಗೆ ನಡೆದರು. ಅಲ್ಲಿ ಎಲ್ಲ ದೇವತೆಗಳು ಮತ್ತು ದಾನವರು ಸೇರಿದರು. ಮಂದರಾಚಲವನ್ನು ಕಡೆಗೋಲಾಗಿಸಿ, ಕಚ್ಚಪನನ್ನು ಪಾತ್ರವಾಗಿಸಿ, ಶೇಷನನ್ನು ಹಗ್ಗವನ್ನಾಗಿಸಿ ಅವರು ಕ್ಷೀರಸಾಗರವನ್ನು ಕಡೆಯಲು ಪ್ರಾರಂಭಿಸಿದರು. ಫಲವಾಗಿ ಧನ್ವಂತರಿ, ವೈದ್ಯ, ಅಮೃತ, ಉಚ್ಚೈಶ್ರವಸ್ಸು, ಕುದುರೆ, ವಿವಿಧ ರತ್ನಗಳು, ಗಜರತ್ನ, ಐರಾವತ, ಲಕ್ಷ್ಮಿ, ಸುದರ್ಶನ ಚಕ್ರ, ವನಮಾಲೆ ಈ ಅಮೂಲ್ಯ ಪದಾರ್ಥಗಳು ಅವರಿಗೆ ಪ್ರಾಪ್ತವಾದವು. ಮುನಿಯೇ, ಆಗ ಭಗವಾನ್ ವಿಷ್ಣುವಿನಲ್ಲಿ ಅಪಾರ ಶ್ರದ್ಧೆಯುಳ್ಳ ಸಾಧ್ವಿ ಶ್ರೀಲಕ್ಷ್ಮಿಯು ಕ್ಷೀರಶಾಯಿ ಸರ್ವೇಶ್ವರ ಶ್ರೀಹರಿಯ ಕೊರಳಿಗೆ ವನಮಾಲೆಯನ್ನು ತೊಡಿಸಿದಳು. ಮತ್ತೆ ದೇವತೆಗಳು, ಬ್ರಹ್ಮ, ಶಂಕರ ಇವರು ಪೂಜೆ ಮತ್ತು ಸ್ತೋತ್ರ ಮಾಡಿದಾಗ ಆಕೆಯು ದೇವತೆಗಳ ಭವನಗಳ ಮೇಲೆ ಕೇವಲ ದೃಷ್ಟಿ ಹರಿಸಿದಳು. ಇಷ್ಟರಲ್ಲೇ ದೇವತೆಗಳು ದೂರ್ವಾಸರ ಶಾಪದಿಂದ ಮುಕ್ತರಾಗಿ ದೈತ್ಯರ ಕೈ ಸೇರಿದ್ದ ತಮ್ಮ ರಾಜ್ಯವನ್ನು ಮರಳಿ ಪಡೆದುಕೊಂಡರು. ನಾರದ, ಹೀಗೆ ಮಹಾಲಕ್ಷ್ಮಿಯ ಕೃಪೆಯಿಂದ ವರ ಪಡೆದು ಅವರು ಪರಮ ಸುಖಿಗಳಾದರು. ಈ ಪ್ರಕಾರ ಮಹಾಲಕ್ಷ್ಮಿಯ ಸಂಪೂರ್ಣ ಶ್ರೇಷ್ಠ ಚರಿತ್ರವನ್ನು ನಾನು ತಿಳಿಸಿದೆ. ಈ ಸಾರಭೂತ ಉಪಾಖ್ಯಾನದಿಂದ ಸಮಸ್ತ ಸುಖಗಳು ಪ್ರಾಪ್ತವಾಗುತ್ತವೆ. ಇನ್ನು ಪುನಃ ನೀನು ಮತ್ತೇನನ್ನು ಕೇಳಲಿಚ್ಛಿಸುವೆ? ನಾರದರು ಹೇಳಿದರು, ಪ್ರಭು, ಭಗವಾನ್ ಶ್ರೀಹರಿಯ ಮಂಗಲಮಯ ಗುಣಾನುವರ್ಣನೆ, ಉತ್ತಮ ಜ್ಞಾನ, ಭಗವತಿ ಲಕ್ಷ್ಮಿಯ ಅಭೀಷ್ಟ ಉಪಾಖ್ಯಾನ ನಾನು ಕೇಳಿದೆ. ಇನ್ನು ನೀವು ಲಕ್ಷ್ಮಿಯ ಧ್ಯಾನ ಸ್ತೋತ್ರಗಳನ್ನು ತಿಳಿಸುವ ಕೃಪೆ ಮಾಡಬೇಕು. ಭಗವಾನ್ ನಾರಾಯಣನು ಹೇಳಿದನು, ನಾರದನೇ, ಹಿಂದೊಮ್ಮೆ ದೇವರಾಜ ಇಂದ್ರನು ಕ್ಷೀರ ಸಮುದ್ರದ ತೀರದಲ್ಲಿ ತೀರ್ಥ ಸ್ನಾನ ಮಾಡಿ 2 ಸ್ವಚ್ಛ ವಸ್ತ್ರವನ್ನುಟ್ಟು ಒಂದು ಕಲಶವನ್ನು ಸ್ಥಾಪಿಸಿ ಅದರಲ್ಲಿ 6 ದೇವತೆಗಳನ್ನು ಪೂಜಿಸಿದನು. ಗಣಪತಿ, ಸೂರ್ಯ, ಅಗ್ನಿ, ವಿಷ್ಣು, ಶಿವ, ದುರ್ಗೆ ಈ 6 ದೇವತೆಗಳನ್ನು ಗಂಧ ಪುಷ್ಪಾದಿ ಉಪಚಾರಗಳಿಂದ ಭಕ್ತಿಯಿಂದ ಚೆನ್ನಾಗಿ ಪೂಜೆ ಮಾಡಿದ ಬಳಿಕ ಇಂದ್ರನು ಪರಮ ಐಶ್ವರ್ಯ ಸ್ವರೂಪಿಣಿ ಭಗವತಿ ಮಹಾಲಕ್ಷ್ಮಿಯನ್ನು ಆವಾಹಿಸಿದನು. ತನ್ನ ಪುರೋಹಿತ ಬೃಹಸ್ಪತಿಗಳು ಮತ್ತು ಬ್ರಹ್ಮದೇವರು ತಿಳಿಸಿದಂತೆ ಪೂಜೆಯನ್ನು ನೆರವೇರಿಸಿದನು. ಮುನಿಯೇ, ಆಗ ಆ ಪವಿತ್ರ ಸ್ಥಳದಲ್ಲಿ ಅನೇಕ ಮುನಿಗಳು, ಬ್ರಾಹ್ಮಣ ಸಮಾಜ, ಗುರುಗಳು, ಶ್ರೀಹರಿ, ದೇವವೃಂದ, ಆನಂದಮಯ ಜ್ಞಾನ ಸ್ವರೂಪಿ ಭಗವಾನ್ ಶಂಕರ ಹೀಗೆ ಎಲ್ಲರೂ ಉಪಸ್ಥಿತರಾಗಿದ್ದರು. ನಾರದ, ದೇವೇಂದ್ರನು ಚಂದನ ಚರ್ಚಿತ ಪಾರಿಜಾತದ ಪುಷ್ಪವನ್ನು ಹಿಡಿದುಕೊಂಡು ಭಗವತಿ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿ ಆಕೆಯ ಪೂಜೆ ಮಾಡಿದನು. ಹಿಂದೆ ಭಗವಾನ್ ಶ್ರೀಹರಿಯು ಬ್ರಹ್ಮದೇವರಿಗೆ ತಿಳಿಸಿದ್ದ ಸಾಮವೇದೋಕ್ತ ಧ್ಯಾನದಿಂದ ಇಂದ್ರನು ಭಗವತಿಯನ್ನು ಚಿಂತಿಸಿದನು. ಆ ಧ್ಯಾನವನ್ನು ನಾನು ನಿನಗೆ ತಿಳಿಸುತ್ತೇನೆ, ಕೇಳು. ಪರಮ ಪೂಜ್ಯ ಭಗವತಿ ಮಹಾಲಕ್ಷ್ಮಿಯು ಸಹಸ್ರದಳ ಕಮಲದ ಕರ್ಣಿಕೆಯಲ್ಲಿ ವಿರಾಜಿಸುತ್ತಿರುವಳು. ಆಕೆಯ ಉತ್ತಮ ಕಾಂತಿಯು ಶರತ್ ಪೂರ್ಣಿಮೆಯ ಕೋಟಿ ಚಂದ್ರರ ಶೋಭೆಯನ್ನು ಅಪಹರಿಸಿದಂತಿದೆ. ಈ ಪರಮ ಸಾಧ್ವಿ ದೇವಿಯು ತನ್ನ ತೇಜದಿಂದ ಪ್ರಕಾಶಿತಳಾಗಿದ್ದಾಳೆ. ಇಂತಹ ಪರಮ ಮನೋಹರ ದೇವಿಯ ದರ್ಶನ ಪಡೆದು ಮನಸ್ಸು ಆನಂದಮಗ್ನವಾಗುತ್ತದೆ. ಈಕೆಯು ಮೂರ್ತಿಮಂತಳಾಗಿ ಕಾಂಚನ ಶೋಭೆಯನ್ನು ಧರಿಸಿಕೊಂಡಿರುವಳು. ರತ್ನಮಯ ಆಭರಣಗಳನ್ನು ತೊಟ್ಟುಕೊಂಡು ದಿವ್ಯ ಪೀತಾಂಬರವನ್ನು ಹುಟ್ಟಿರುವಳು. ಈ ಪ್ರಸನ್ನ ವದನವುಳ್ಳ ಭಗವತಿ ಮಹಾಲಕ್ಷ್ಮಿಯ ವದನದಲ್ಲಿ ಮುಗುಳ್ನಗೆ ಆವರಿಸಿದೆ. ಸದಾ ಯುವಾವಸ್ಥೆಯಲ್ಲೇ ಇದ್ದು ಈಕೆಯ ಕೃಪೆಯಿಂದ ಸಮಸ್ತ ಸಂಪತ್ತುಗಳು ಸಹಜವಾಗಿ ಪ್ರಾಪ್ತವಾಗುತ್ತವೆ. ಇಂತಹ ಕಲ್ಯಾಣ ಸ್ವರೂಪಿಣಿ
ಭಗವತಿ ಮಹಾಲಕ್ಷ್ಮಿಯನ್ನು ನಾನು ಉಪಾಸನೆ ಮಾಡುತ್ತೇನೆ. ನಾರದನೇ, ಹೀಗೆ ಧ್ಯಾನಿಸಿ ಬ್ರಹ್ಮದೇವರ ಆಜ್ಞಾನುಸಾರ ಷೋಡಶೋಪಚಾರಗಳಿಂದ ದೇವೇಂದ್ರನು ಅಸಂಖ್ಯ ಗುಣಗಳುಳ್ಳ ಆ ಭಗವತಿ ಲಕ್ಷ್ಮಿಯನ್ನು ಪೂಜಿಸಿದನು. ಪ್ರತಿಯೊಂದು ವಸ್ತುವನ್ನು ಭಕ್ತಿಯಿಂದ ಮಂತ್ರವನ್ನು ಹೇಳುತ್ತಾ ವಿಧಿವತ್ತಾಗಿ ಸಮರ್ಪಿಸಿದನು. ಪೂಜಾ ಮಂತ್ರಗಳು ಎಂತಿವೆ: ಭಗವತಿ ಮಹಾಲಕ್ಷ್ಮಿಯೇ, ಅಮೂಲ್ಯ ರತ್ನಗಳ ಸಾರದಿಂದ ವಿಶ್ವಕರ್ಮನು ನಿರ್ಮಿಸಿದ ಈ ಚಿತ್ರಿತ ಆಸನವನ್ನು ಸ್ವೀಕರಿಸು. ಕಮಲಾಲಯೇ, ಈ ಶುದ್ಧ ಗಂಗಾಜಲವನ್ನು ಎಲ್ಲರೂ ಮಸ್ತಕದಲ್ಲಿ ಧರಿಸುತ್ತಾರೆ. ಇದನ್ನು ಪಡೆಯಲು ಎಲ್ಲರಿಗೂ ಇಚ್ಛೆಯಿರುತ್ತದೆ. ಪಾಪರೂಪಿ ಉರುವಲನ್ನು ಸುಡಲು ಅಗ್ನಿಯಂತಿರುವ ಇದನ್ನು ನೀನು ಪಾದ್ಯ ರೂಪದಿಂದ ಸ್ವೀಕರಿಸು. ಪದ್ಮವಾಸಿನಿಯೇ, ಪುಷ್ಪ, ಚಂದನ, ದೂರ್ವೆ ಮೊದಲಾದ ಶ್ರೇಷ್ಠ ವಸ್ತುಗಳನ್ನು ಮತ್ತು ಗಂಗಾಜಲವನ್ನು ಶಂಖದಲ್ಲಿ ತುಂಬಿ ನೀಡುವ ಅರ್ಘ್ಯವನ್ನು ಸ್ವೀಕರಿಸು. ಶ್ರೀಹರಿಪ್ರಿಯೆ, ಈ ಉತ್ತಮ ಸುಗಂಧಿತ ಪುಷ್ಪಗಳಿಂದ ಸುವಾಸಿತವಾದ ಎಣ್ಣೆ ಮತ್ತು ಪರಿಮಳದಿಂದ ಕೂಡಿದ ನೆಲ್ಲಿಕಾಯಿ ಚೂರ್ಣ ಶರೀರದ ಸೌಂದರ್ಯವನ್ನು ವರ್ಧಿಸಲಿಕ್ಕಾಗಿ ನೀನು ಸ್ನಾನೋಪಯೋಗಿ, ಇದನ್ನು ಸ್ವೀಕರಿಸು. ದೇವಿ, ಈ ಅರಳೆ ಮತ್ತು ರೇಷ್ಮೆಯ ವಸ್ತ್ರಗಳನ್ನು ನೀನು ಗ್ರಹಣ ಮಾಡು. ದೇವಿ, ಸುವರ್ಣದ ವಿಕೃತ ರೂಪವಾದ ಈ ಭೂಷಣ ರತ್ನಗಳು ಧರಿಸುವುದರಿಂದ ಶರೀರದ ಶೋಭೆ ಅತಿಶಯವಾಗಿ ಹೆಚ್ಚುತ್ತದೆ. ಎಲ್ಲ ಸೌಂದರ್ಯದ ಪರಮ ಕಾರಣವಾದ ಇದನ್ನು ನೀನು ಸ್ವೀಕಾರ ಮಾಡು. ಶ್ರೀ ಕೃಷ್ಣಕಾಂತೆ, ವೃಕ್ಷದ ರಸವು ಒಣಗಿ ಈ ರೀತಿಯಾಗಿದೆ. ಇದರಲ್ಲಿ ಸುಗಂಧಿತ ದ್ರವ್ಯಗಳನ್ನು ಬೆರೆಸಿದ ಈ ಪವಿತ್ರ ಧೂಪವನ್ನು ಸ್ವೀಕಾರ ಮಾಡು. ದೇವಿ, ಸುಖದಾಯಕ ಹಾಗೂ ಪರಿಮಳದಿಂದ ಕೂಡಿದ ಈ ಚಂದನವನ್ನು ಅರ್ಪಿಸುತ್ತಿದ್ದೇನೆ, ಸ್ವೀಕರಿಸು. ಸುರೇಶ್ವರಿ, ಜಗತ್ತಿಗೆ ಚಕ್ಷು ರೂಪವಾದ ಅಂಧಕಾರ ನಾಶಕವಾದ ಸುಖ ಸ್ವರೂಪವಾದ ಈ ಪ್ರಜ್ವಲಿತ ದೀಪಗಳನ್ನು ಸ್ವೀಕರಿಸು. ದೇವಿ, ಅತ್ಯಂತ ಸ್ವಾದಿಷ್ಟವಾದ ವಿವಿಧ ರಸಗಳಿಂದ ತುಂಬಿದ ನಾನಾ ಪ್ರಕಾರದ ಭಕ್ಷ್ಯ ಭೋಜ್ಯ ನೈವೇದ್ಯವನ್ನು ಸ್ವೀಕರಿಸು. ದೇವಿ, ಬ್ರಹ್ಮಸ್ವರೂಪವಾದ ಹಾಗೂ ಪ್ರಾಣಿಗಳ ಪ್ರಾಣಗಳನ್ನು ರಕ್ಷಿಸುವ ತುಷ್ಟಿಯನ್ನು ಪುಷ್ಟಿಯನ್ನು ಕೊಡುವ ಈ ಅನ್ನವನ್ನು ಸ್ವೀಕಾರ ಮಾಡು. ಮಹಾಲಕ್ಷ್ಮಿ, ಸಕ್ಕರೆ, ತುಪ್ಪ, ಕಡಲೆಬೇಳೆ, ಅಕ್ಕಿ ಇವುಗಳಿಂದ ಕೂಡಿದ ಈ ಉತ್ತಮ ಪರಮಾನ್ನವನ್ನು ನೀನು ಸ್ವೀಕರಿಸು. ದೇವಿ, ಹಾಲು, ತುಪ್ಪ, ಸಕ್ಕರೆಯಿಂದ ಸಿದ್ಧಗೊಳಿಸಿದ ಪರಮ ಮನೋಹರ ಹಾಗೂ ರುಚಿಕರವಾದ ಸ್ವಸ್ತಿಕ ಎಂಬ ನೈವೇದ್ಯವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ, ಸ್ವೀಕಾರ ಮಾಡು. ಅಚ್ಯುತ ಪ್ರಿಯೆ, ಈ ಅನೇಕ ಪ್ರಕಾರದ ಸುಂದರ ಮಾಗಿದ ಹಣ್ಣುಗಳನ್ನು ಹಾಗೂ ಸುರಭಿ ಎಂಬ ಗೋವಿನ ಸ್ವಾದಿಷ್ಟವಾದ ಮರ್ತ್ಯಲೋಕದ ಅಮೃತರೂಪಿ ಈ ಹಾಲನ್ನು ಸ್ವೀಕರಿಸು. ದೇವಿ, ಅಕ್ಕಿ, ಗೋಧಿ ಮೊದಲಾದವುಗಳ ಹಿಟ್ಟಿನಿಂದ ಬೆಲ್ಲ ತುಪ್ಪಗಳಿಂದ ಬೇಯಿಸಿದ ಈ ಮೃಷ್ಟಾನ್ನವನ್ನು ನೀನು ಸ್ವೀಕಾರ ಮಾಡು. ಧಾನ್ಯಗಳ ಹಿಟ್ಟಿನಿಂದ ತಯಾರಿಸಿದ ಸ್ವಸ್ತಿಕವೇ ಆದಿ ಚಿಹ್ನೆಗಳಿಂದ ಕೂಡಿದ ಕಜ್ಜಾಯ, ಚಕ್ಕುಲಿ ಆದಿ ಈ ಪಕ್ವಾನ್ನವನ್ನು ಭಕ್ತಿಯಿಂದ ನಿನಗೆ ಅರ್ಪಿಸುತ್ತಿದ್ದೇನೆ, ಸ್ವೀಕರಿಸು. ಕಮಲೆ, ಬೇಸಿಗೆಯಲ್ಲಿ ಪರಮ ಸುಖದಾಯಕ ತಂಗಾಳಿಯನ್ನು ನೀಡುವ ಈ ಬೀಸಣಿಗೆ ಮತ್ತು ಚಾಮರಗಳನ್ನು ಬೀಸುತ್ತಿರುವೆನು, ಗ್ರಹಣ ಮಾಡು. ಕರ್ಪೂರಾದಿ ಸುಗಂಧಿತ ವಸ್ತುಗಳಿಂದ ಸುವಾಸಿತವಾದ ಹಾಗೂ ನಾಲಿಗೆಗೆ ಸ್ಫೂರ್ತಿಯನ್ನು ಕೊಡುವ ಈ ಉತ್ತಮ ತಾಂಬೂಲವನ್ನು ನೀನು ಸ್ವೀಕಾರ ಮಾಡು. ದೇವಿ, ಬಾಯಾರಿಕೆಯನ್ನು ಇಂಗಿಸುವ ಅತ್ಯಂತ ಶೀತಲ ಸುವಾಸಿತ ಜಗತ್ತಿಗಾಗಿ ಜೀವನ ರೂಪವಾದ ಈ ಶುದ್ಧ ಜಲವನ್ನು ಸ್ವೀಕರಿಸು. ದೇವಿ, ವಿವಿಧ ಋತುಗಳ ಪುಷ್ಪಗಳಿಂದ ಹೆಣೆದ ಅಸೀಮ ಶೋಭೆಯ ಆಶ್ರಮವಾದ ದೇವೇಂದ್ರನಿಗೂ ಪರಮ ಪ್ರಿಯವಾದ ಈ ಶ್ರೇಷ್ಠ ಹೂವಿನ ಮಾಲೆಯನ್ನು ಸ್ವೀಕರಿಸು. ಶುದ್ಧಿಯನ್ನು ಕೊಡುವ ಸಮಸ್ತ ಮಂಗಳಗಳಿಗೂ ಮಂಗಳಕರವಾದ ಸುಗಂಧಿತ ವಸ್ತುಗಳಿಂದ ಕೂಡಿದ ದಿವ್ಯ ಚಂದನವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ, ಸ್ವೀಕರಿಸು. ಕೃಷ್ಣಕಾಂತೆ, ಸ್ವಯಂ ಶುದ್ಧ ಹಾಗೂ ಇತರರನ್ನು ಶುದ್ಧಗೊಳಿಸುವ ಈ ಪವಿತ್ರ ಜಲವನ್ನು, ತೀರ್ಥ ಜಲವನ್ನು ಆಚಮನಕ್ಕಾಗಿ ನೀನು ಸ್ವೀಕಾರ ಮಾಡು. ದೇವಿ, ಅಮೂಲ್ಯ ರತ್ನಗಳಿಂದ ನಿರ್ಮಿಸಿ ಆಭೂಷಣಗಳಿಂದ ಅಲಂಕರಿಸಿದ ಪುಷ್ಪ ಚಂದನ ಚರ್ಚಿತವಾದ ಈ ಸುಂದರ ಶಯ್ಯಾ ವಸ್ತ್ರವನ್ನು ನೀನು ಸ್ವೀಕರಿಸು. ದೇವಿ, ಇಷ್ಟೇ ಅಲ್ಲ, ಶರೀರವನ್ನು ಅಲಂಕರಿಸಲು ಉಪಯೋಗಿಯಾದ ಪೃಥ್ವಿಯಲ್ಲಿ ಅಪೂರ್ವವಾದ ದುರ್ಲಭ ವಸ್ತುಗಳನ್ನು ನಿನಗೆ ಅರ್ಪಿಸುತ್ತಿದ್ದೇನೆ, ಸ್ವೀಕರಿಸು. ಮುನಿಯೇ, ದೇವೇಂದ್ರನು ಈ ಸೂತ್ರ ರೂಪ ಮಂತ್ರಗಳನ್ನು ಉಚ್ಚರಿಸಿ ಭಗವತಿ ಮಹಾಲಕ್ಷ್ಮಿಗೆ ಮೇಲೆ ಹೇಳಿದ ದ್ರವ್ಯಗಳನ್ನು ಸಮರ್ಪಿಸಿದ ಬಳಿಕ ಭಕ್ತಿಯಿಂದ ವಿಧಿವತ್ತಾಗಿ ಆಕೆಗೆ ಮೂಲ ಮಂತ್ರವನ್ನು 10 ಲಕ್ಷ ಜಪ ಮಾಡಿದನು.
ಇದರಿಂದ ಅವನಿಗೆ ಮಂತ್ರಸಿದ್ಧಿ ಪ್ರಾಪ್ತವಾಯಿತು. ಈ ಮೂಲ ಮಂತ್ರವು ಎಲ್ಲರಿಗೂ ಕಲ್ಪ ವೃಕ್ಷದಂತೆಗಿದೆ. ಇದು ಬ್ರಹ್ಮದೇವರ ಕೃಪೆಯಿಂದ ಅವನಿಗೆ ದೊರಕಿತ್ತು. ಮೊದಲಿಗೆ ಶ್ರೀ ಬೀಜ ಕ್ರೀಂ, ಮಾಯಾ ಬೀಜ ಕ್ರೀಂ, ಕಾಮ ಬೀಜ ಕ್ರೀಂ, ವಾಣಿ ಬೀಜ ಐಂ ಇವನ್ನು ಪ್ರಯೋಗಿಸಿ ಕಮಲವಾಸಿನಿ ಈ ಶಬ್ದದ ಅಂತ್ಯದಲ್ಲಿ ವಿಭಕ್ತಿಯನ್ನು ಹಚ್ಚಿದ ಮೇಲೆ ಕೊನೆಗೆ ಸ್ವಾಹ ಶಬ್ದವನ್ನು ಜೋಡಿಸಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಕಮಲವಾಸಿನ್ಯೈ ಸ್ವಾಹ. ಅದೇ ಈ ಮಂತ್ರ ರಾಜದ ಸ್ವರೂಪವಾಗಿದೆ. ಕುಬೇರನು ಇದೇ ಮಂತ್ರದಿಂದ ಭಗವತಿ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಪರಮ ಐಶ್ವರ್ಯವನ್ನು ಪಡೆದಿರುವನು. ಇದೇ ಮಂತ್ರದ ಪ್ರಭಾವದಿಂದ ದಕ್ಷ ಸಾವರ್ಣಿ ಮನುವಿಗೆ ರಾಜಾಧಿರಾಜನ ಪದವಿ ಪ್ರಾಪ್ತವಾಯಿತು ಹಾಗೂ 7 ದ್ವೀಪಗಳಿಗೂ ರಾಜನಾದನು. ನಾರದ, ಪ್ರಿಯಮೃತ, ಉತ್ಥಾನಪಾದ, ರಾಜ, ಕೇದಾರ ಈ ಸಿದ್ಧಪುರುಷರು ರಾಜೇಂದ್ರರಾಗುವ ಸೌಭಾಗ್ಯ ಈ ಮಂತ್ರದಿಂದಲೇ ದೊರಕಿತು. ಈ ಮಂತ್ರವು ಸಿದ್ಧವಾದಾಗ ಭಗವತಿ ಮಹಾಲಕ್ಷ್ಮಿಯು ಇಂದ್ರನಿಗೆ ದರ್ಶನ ಕೊಟ್ಟಳು. ಆಗ ಆ ವರದಾಯಿನಿಯು ಸರ್ವೋತ್ತಮ ರತ್ನಗಳಿಂದ ನಿರ್ಮಿತ ವಿಮಾನದಲ್ಲಿ ವಿರಾಜಿಸುತ್ತಿದ್ದಳು. ಆಕೆಯ ತೇಜದಿಂದ ದ್ವೀಪವತಿ ಪೃಥಿವಿಯು ಪ್ರಾಪ್ತವಾಯಿತು. ಆಕೆಯ ಶ್ರೀ ವಿಗ್ರಹವು ಶ್ವೇತ ಪಂಚಂಪಕ ಪುಷ್ಪದಂತೆ ಪ್ರಕಾಶಮಾನವಾಗಿತ್ತು. ರತ್ನಮಯ ಭೂಷಣಗಳಿಂದ ಆಕೆಯ ಶೋಭೆ ಹೆಚ್ಚಿತ್ತು. ಆಕೆಯ ಮುಖದಲ್ಲಿ ಮುಗುಳ್ನಗೆಯು ಆವರಿಸಿತು. ಭಕ್ತರ ಮೇಲೆ ಅನುಗ್ರಹ ಮಾಡಲು ಆಕೆಯು ಆತುರಳಾಗಿದ್ದಳು. ಆಕೆಯ ಕೊರಳಲ್ಲಿ ರತ್ನದ ಹಾರವು ಶೋಭಿಸಿತು. ರತ್ನದ ಹಾರವು ಶೋಭಿಸುತ್ತಿತ್ತು. ಅಸಂಖ್ಯ ಚಂದ್ರರಂತೆ ಕಾಂತಿಯುಳ್ಳ ಜಗತ್ತನ್ನು ಸೃಷ್ಟಿಸುವ ಶಾಂತ ಸ್ವರೂಪಳಾದ ಆ ಭಗವತಿ ಮಹಾಲಕ್ಷ್ಮಿಯನ್ನು ನೋಡಿ ದೇವೇಂದ್ರನು ಆಕೆಯನ್ನು ಸ್ತುತಿಸತೊಡಗಿದನು. ಆಗ ದೇವೇಂದ್ರನ ಶರೀರ ಪುಳಕಗೊಂಡಿತ್ತು. ಆನಂದಾಶ್ರುಗಳಿಂದ ಕಣ್ಣುಗಳು ತುಂಬಿ ಹೋಗಿದ್ದವು. ಬ್ರಹ್ಮದೇವರ ಕೃಪೆಯಿಂದ ಸಮಸ್ತ ಅಭೀಷ್ಟಪ್ರದ ವೈದಿಕ ಸ್ತೋತ್ರರಾಜ ಅವನಿಗೆ ಸ್ಮರಣೆಯಲ್ಲಿತ್ತು. ಅದನ್ನೇ ಪಠಿಸುತ್ತಾ ಅವನು ಸ್ತುತಿಯನ್ನು ಪ್ರಾರಂಭಿಸಿದನು. ದೇವರಾಜ ಇಂದ್ರನು ಹೇಳಿದನು: ಭಗವತಿ ಕಮಲವಾಸಿನಿಗೆ ನಮಸ್ಕಾರವು. ದೇವಿ ನಾರಾಯಣಿಗೆ ಪುನಃ ಪುನಃ ನಮಸ್ಕಾರಗಳು. ಕೃಷ್ಣಪ್ರಿಯ ಭಗವತಿ ಮಹಾಲಕ್ಷ್ಮಿಗೆ ನಿರಂತರ ಅನೇಕಶಃ ನಮಸ್ಕಾರಗಳು. ಕಮಲ ಪತ್ರಾಕ್ಷಿಯು, ಕಮಲಮುಖಿಯು, ಪದ್ಮಾಸನೆಯು, ಪದ್ಮಿನಿಯು, ವೈಷ್ಣವಿ ಎಂಬ ನಾಮದಿಂದ ಶೋಭಿಸುವ ಭಗವತಿ ಮಹಾಲಕ್ಷ್ಮಿಗೆ ನಮೋ ನಮಃ. ಸರ್ವ ಸಂಪತ್ ಸ್ವರೂಪಿಣಿಯು, ಸರ್ವಾರಾಧ್ಯಳು, ಹರಿಭಕ್ತಿಯನ್ನು ಕರುಣಿಸುವವಳು, ಹರ್ಷವನ್ನು ಕೊಡುವವಳು ಆದ ದೇವಿಗೆ ಪದೇ ಪದೇ ನಮಸ್ಕಾರಗಳು. ರತ್ನಪದ್ಮೆ ಶೋಭನೆ, ನೀನು ಭಗವಾನ್ ಶ್ರೀಕೃಷ್ಣನ ವಕ್ಷಸ್ಥಳದಲ್ಲಿ ವಿರಾಜಿತಳಾಗಿ ಕಾರ್ಯವನ್ನು ವ್ಯವಸ್ಥೆ ಮಾಡುವ ಚಂದ್ರನಂತೆ ಸುಂದರ ಸ್ವರೂಪವುಳ್ಳ ನಿನಗೆ ಭಾರಿಗೆ ವಂದನೆಗಳು. ಸಮಸ್ತ ಸಂಪತ್ತಿನ ಅಧಿಷ್ಠಾತ್ರಿ ಮಹಾದೇವಿಗೆ ಪದೇ ಪದೇ ನಮಸ್ಕಾರಗಳು. ವೃತ್ತಿ ಸ್ವರೂಪ ಹಾಗೂ ವೃದ್ಧಿಪ್ರದ ಆದ ಭಗವತಿಗೆ ಅನೇಕ ಪ್ರಣಾಮಗಳು. ದೇವಿ, ನೀನು ವೈಕುಂಠದಲ್ಲಿ ಮಹಾಲಕ್ಷ್ಮಿಯಾಗಿ, ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿಯಾಗಿ, ರಾಜರಲ್ಲಿ ರಾಜಲಕ್ಷ್ಮಿಯಾಗಿ, ಇಂದ್ರನ ಸ್ವರ್ಗದಲ್ಲಿ ಸ್ವರ್ಗಲಕ್ಷ್ಮಿಯಾಗಿ, ಗೃಹಸ್ಥರ ಮನೆಗಳಲ್ಲಿ ಗೃಹಲಕ್ಷ್ಮಿ ಹಾಗೂ ಗೃಹದೇವತೆಯಾಗಿ, ಸಾಗರದಲ್ಲಿ ಸುರಭಿಯಾಗಿ, ಯಜ್ಞದಲ್ಲಿ ದಕ್ಷಿಣೆಯಾಗಿ ವಿರಾಜಿಸುತ್ತಿರುವೆ. ನೀನು ದೇವಮಾತಾ ಅದಿತಿಯಾಗಿರುವೆ. ನಿನ್ನನ್ನು ಕಮಲ ಮತ್ತು ಕಮಲಾಲಯ ಎಂದು ಹೇಳುತ್ತಾರೆ. ಹವ್ಯ ಪ್ರಧಾನದಲ್ಲಿ ಸ್ವಾಹ ಮತ್ತು ಕವ್ಯ ಪ್ರಧಾನದಲ್ಲಿ ಸ್ವಧಾ ಎಂಬ ನಿನ್ನ ನಾಮಗಳನ್ನೇ ಉಚ್ಚರಿಸುತ್ತಾರೆ. ಎಲ್ಲವನ್ನೂ ಧರಿಸಿರುವ ವಿಷ್ಣುಮಯಿ ಪೃಥಿವಿಯು ನೀನೆ. ಭಗವಾನ್ ನಾರಾಯಣ ಪರಾಯಣಳಾದ ದೇವಿಯೇ, ನಿನ್ನ ಸತ್ವಮಯ ವಿಗ್ರಹವು ಪರಮ ಶುದ್ಧವಾಗಿದೆ. ನಿನ್ನಲ್ಲಿ ಕ್ರೋಧ ಮತ್ತು ಹಿಂಸೆಗೆ ಕೊಂಚವೂ ಸ್ಥಾನವಿಲ್ಲ. ನಿನ್ನನ್ನು ವರದ, ಕ್ಷಣಶಾರದ, ಶುಭ, ಪರಮಾರ್ಥದ, ಹರಿದಾಸ್ಯಪ್ರದ ಎಂದು ಹೇಳುವರು. ನಿನ್ನ ಅನುಪಸ್ಥಿತಿಯಲ್ಲಿ ಇಡೀ ಜಗತ್ತು ನಿಸ್ಸತ್ವವಾಗಿ ಭಸ್ಮೀಭೂತವಾಗುತ್ತದೆ. ನೀನು ಇರದಿದ್ದರೆ ಅಖಿಲ ವಿಶ್ವದ ಪ್ರಾಣಗಳು ಇದ್ದರೂ ಸತ್ತಂತೆಯೇ ಆಗುವರು. ನೀನು ಸಮಸ್ತ ಪ್ರಾಣಿಗಳ ಶ್ರೇಷ್ಠ ಮಾತೆಯಾಗಿರುವೆ. ಎಲ್ಲ ಬಾಂಧವರ ರೂಪದಲ್ಲಿ ನೀನೇ ದಯಮಾಡಿಸಿರುವೆ. ನಿನ್ನ ಕೃಪೆಯಿಂದಲೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳು ಪ್ರಾಪ್ತವಾಗುತ್ತವೆ. ಹಸುಗೂಸಿಗೆ ತಾಯಿಯೋ ಇರುವಂತೆಯೇ ನೀನು ಅಖಿಲ ಜಗತ್ತಿನ ತಾಯಿಯಾಗಿ ಎಲ್ಲರ ಸರ್ವ ಅಭಿಲಾಷೆಗಳನ್ನು ಪೂರ್ಣ ಮಾಡುತ್ತಿರುವೆ.
ಸ್ತನ್ಯಪಾನ ಮಾಡುವ ಹಸುಗೂಸು ತಾಯಿ ಇಲ್ಲದಿದ್ದರೂ ದೈವವಶಾತ್ ಬದುಕುಳಿಯಬಲ್ಲದು. ಆದರೆ ನೀನಿಲ್ಲದೆ ಯಾರೂ ಬದುಕುಳಿಯಲಾರರು. ಇದು ಶತಸಿದ್ಧವಾಗಿದೆ. ಅಂಬಿಕೆ, ಸದಾ ಪ್ರಸನ್ನವಾಗಿರುವುದು ನಿನ್ನ ಸ್ವಾಭಾವಿಕ ಗುಣವಾಗಿದೆ. ಆದ್ದರಿಂದ ನನ್ನ ಮೇಲೆ ಪ್ರಸನ್ನಳಾಗು. ಸನಾತನಿ, ನನ್ನ ರಾಜ್ಯವು ಶತ್ರುಗಳ ಕೈ ಸೇರಿದೆ. ನಿನ್ನ ಕೃಪೆಯಿಂದ ಅದು ಪುನಃ ನನಗೆ ದೊರೆಯಲಿ. ಹರಿಪ್ರಿಯೆ, ಇಷ್ಟರವರೆಗೆ ನನಗೆ ನಿನ್ನ ದರ್ಶನವಾಗಿರಲಿಲ್ಲ. ಇಷ್ಟರವರೆಗೆ ನಾನು ಬುದ್ಧಿಹೀನ ಭಿಕ್ಷುಕ, ಸರ್ವ ಸಂಪತ್ತುಗಳಿಂದ ಶೂನ್ಯನಾಗಿದ್ದೇನೆ. ಆದರೆ ಈಗಲಾದರೂ ನನಗೆ ಜ್ಞಾನ, ಧರ್ಮ, ಅಭೀಷ್ಟವಾದ ಅಖಿಲ ಸೌಭಾಗ್ಯ, ಪ್ರಭಾವ, ಪ್ರತಾಪ, ಸರ್ವಾಧಿಕಾರ, ಪರಮ ಐಶ್ವರ್ಯ, ಯುದ್ಧದಲ್ಲಿ ವಿಜಯ ಪ್ರಾಪ್ತವಾಗಲೇಬೇಕು. ನಾರದನೇ, ಹೀಗೆ ಹೇಳಿ ಸಮಸ್ತ ದೇವತೆಗಳೊಂದಿಗೆ ದೇವೇಂದ್ರನು ಶಿರಬಾಗಿ ಭಗವತಿ ಮಹಾಲಕ್ಷ್ಮಿಗೆ ಪದೇ ಪದೇ ನಮಸ್ಕಾರ ಮಾಡಿದನು. ಆಗ ಅವನ ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿ ಬಂದವು. ದೇವತೆಗಳ ಶ್ರೇಯಸ್ಸಿಗಾಗಿ ಬ್ರಹ್ಮ, ಶಂಕರ, ಶೇಷನಾಗ, ಧರ್ಮ ಹಾಗೂ ಕೇಶವ ಇವರೆಲ್ಲ ಮಹಾನುಭಾವರು ಭಗವತಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿದರು. ಆಗ ಆ ದೇವಸಭೆಯಲ್ಲಿ ಶೋಭಿಸುವ ಭಗವತಿಯು ಪ್ರಸನ್ನಳಾದಳು. ಆಕೆಯು ದೇವತೆಗಳಿಗೆ ವರವನ್ನು ಕೊಟ್ಟು ಭಗವಾನ್ ಶ್ರೀಕೃಷ್ಣನಿಗೆ ಮನೋಹರ ಪುಷ್ಪಮಾಲೆಯನ್ನು ಅರ್ಪಿಸಿದಳು. ದೇವತೆಗಳೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಭಗವತಿ ಮಹಾಲಕ್ಷ್ಮಿಯು ಕ್ಷೀರಶಾಯಿ ಭಗವಾನ್ ಶ್ರೀಹರಿಯ ಸ್ಥಾನದಲ್ಲಿ ಸಂತೋಷದಿಂದ ದಯಮಾಡಿದಳು. ಮುನಿಯೇ, ವಿಧಿ ಹರರು ದೇವತೆಗಳಿಗೆ ಶುಭಾಶೀರ್ವಾದವನ್ನಿತ್ತು ಸಂತೋಷವನ್ನು ಪ್ರಕಟಿಸುತ್ತಾ ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು. ಈ ಸ್ತೋತ್ರವು ಮಹಾ ಪವಿತ್ರವಾಗಿದೆ. ಇದನ್ನು ತ್ರಿಕಾಲದಲ್ಲಿ ಪಠಿಸುವ ಭಾಗ್ಯವಂತನು ಕುಬೇರನಂತೆ ರಾಜಾಧಿರಾಜನಾಗಬಲ್ಲನು. 5 ಲಕ್ಷ ಜಪ ಮಾಡಿದಾಗ ಈ ಸ್ತೋತ್ರವು ಸಿದ್ಧವಾಗುತ್ತದೆ. ಈ ಸಿದ್ಧ ಸ್ತೋತ್ರವನ್ನು ನಿರಂತರ 1 ತಿಂಗಳವರೆಗೆ ಪಠಿಸಿದವನು ಮಹಾಸುಖಿ ಮತ್ತು ರಾಜೇಂದ್ರನಾಗುವನು. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.